ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಮುಂದೆ ಬರುವಂತಹ ಚೈತ್ರ ನವರಾತ್ರಿ ಯಾವಾಗಿದೆ, ಈ ಒಂದು ಚೈತ್ರ ನವರಾತ್ರಿಯ ಕೆಲವೊಂದು ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಈ ಚೈತ್ರ ನವರಾತ್ರಿ ಏನಪ್ಪ ಅಂತಂದ್ರೆ ಇದು ಕೂಡ 9 ದಿನಗಳ ಹಬ್ಬ. ಈಗ ನಾವು ಹೆಂಗೆ ದಸರಾ ಟೈಮಲ್ಲಿ 9 ದಿವಸ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ನೋಡ್ರಿ, ಅದನ್ನು ಶಾರದೀಯ ನವರಾತ್ರಿ ಅಂತ ಕರಿತೀವಿ. ಈ ಒಂದು ನವರಾತ್ರಿಯನ್ನು ಚೈತ್ರ ನವರಾತ್ರಿ, ವಸಂತ ನವರಾತ್ರಿ ಅಂತ ಕರೀತಾರೆ. ಈ ಒಂದು ನವರಾತ್ರಿಯಲ್ಲಿ ನೋಡ್ರಿ, ಇದು ಕೂಡ 9 ದಿನಗಳ ಹಬ್ಬವಾಗಿದ್ದು ಇದನ್ನು ಚೈತ್ರ ಮಾಸದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಕೆಲವ್ರಿಗೆ ಇದು ಗೊತ್ತಿರಲ್ಲ, ಚೈತ್ರ ಮಾಸದಲ್ಲಿ ಕೂಡ ನವರಾತ್ರಿ ಮಾಡೋದು, ಇನ್ನು ಕೆಲವ್ರಿಗೆ ಗೊತ್ತಿರುತ್ತೆ. ಈ ಹಬ್ಬ ಏನಪ್ಪ ಅಂತಂದ್ರೆ ವಸಂತ ಋತುವಿನ ಒಂದು ಆರಂಭವನ್ನು ಸೂಚಿಸುವಂಥದ್ದು ಹಬ್ಬ ನೋಡ್ರಿ. ನವರಾತ್ರಿ ಅನ್ನೋ ಒಂದು ಪದ ನೋಡ್ರಿ, ನವ ಅಂತಂದ್ರೆ 9, ರಾತ್ರಿ ಅಂದರೆ 9 ರಾತ್ರಿ. ಈ ಒಂದು 2025ರಲ್ಲಿ ಈ ನವರಾತ್ರಿಯನ್ನು ನಾವು ಯಾವಾಗಿಂದ ಶುರು ಮಾಡೋದು ಆಚರಣೆ. ಮತ್ತು ಈ ನವರಾತ್ರಿಯಲ್ಲಿ ನೋಡ್ರಿ, ನವಮಿ ದಿನ ರಾಮನ ಒಂದು ಅವತಾರ ಎತ್ತಿ ಬಂದಂತಹ ರಾಮನ ಒಂದು ನವಮಿಯನ್ನು ಆಚರಣೆಯನ್ನು ಮಾಡ್ತೀವಿ ನೋಡ್ರಿ, ಪ್ರತಿ ವರ್ಷನೂ ಕೂಡ. ಅದೇ ಥರ ಈ ಸತಿನೂ ಇರುತ್ತೆ. 9 ದಿವಸ ಈ ಒಂದು ನವರಾತ್ರಿ ಆಚರಣೆ ಮಾಡ್ತಾರೆ. 9 ದಿವಸ ದುರ್ಗಾದೇವಿಯ ಪೂಜೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ನೈವೇದ್ಯ ಎಲ್ಲ ಇರುತ್ತೆ. ಈ ಒಂದು ನವರಾತ್ರಿಯಲ್ಲಿ ಕೂಡ ತುಂಬ ಜನರು ಇದನ್ನು ಆಚರಣೆ ಮಾಡಲ್ಲ, ಇನ್ನು ಕೆಲವರು ಮಾಡ್ತಾರೆ. ಈ ಒಂದು ನವರಾತ್ರಿ ನೋಡ್ರಿ, ದುರ್ಗಾದೇವಿಯ ವಿವಿಧ ರೂಪಗಳೊಳಗೆ ಪೂಜೆ ಮಾಡಲಾಗುತ್ತೆ. ಈ ಒಂದು ನವದುರ್ಗೆ ಅಂತಲೇ ಕರಿತೀವಿ. 9 ರಾತ್ರಿಗಳಲ್ಲಿ ನೋಡ್ರಿ, ವಿಭಿನ್ನ ರೂಪದಲ್ಲಿ ದೇವಿನೂ ಪ್ರಕಟ ಆಗ್ತಾಳೆ. ಮತ್ತು ಪ್ರತಿಯೊಂದು ದೈವಿಕ ಸ್ತ್ರೀ ಶಕ್ತಿಯ ವಿಭಿನ್ನ ಅಂಶಗಳನ್ನು ಇದು ಪ್ರತಿನಿಧಿಸುತ್ತಾ ಅಂತ ಭಕ್ತರು ನಂಬ್ತಾರೆ ನೋಡ್ರಿ. ಹೆಂಗೆ ನಾವು ದಸರಾ ಟೈಮಲ್ಲಿ ಶೈಲಪುತ್ರಿ ಅಮ್ಮನವರು, ಬ್ರಹ್ಮಚಾರಿಣಿ ಮತ್ತು ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ ದೇವಿ, ಕಾತ್ಯಾಯಿನಿ ದೇವಿ ಮತ್ತು ಕಾಳರಾತ್ರಿ ಅಮ್ಮನವರು, ಮಹಾಗೌರಿ ಅಮ್ಮನವರು ಮತ್ತು ಸಿದ್ಧಿದಾತ್ರಿ ಈ ಥರ ಮಾಡ್ತೀವಿ ನೋಡ್ರಿ. ಸೇಮ್ ಈಗಲೂ ಸಹಿತ 9 ದಿವಸ ದೇವಿಯ ಒಂದೊಂದು ದಿನ 9 ಅವತಾರಗಳ ಒಂದು ಮಾಡ್ತಾರೆ ನೋಡ್ರಿ ಪೂಜೆಯನ್ನು. ಇದು ಚೈತ್ರ ನವರಾತ್ರಿ ಅಂತೀವಿ ಇದನ್ನು. ಹಬ್ಬದ ಕೊನೆಯ ದಿನ ಏನಪ್ಪ ಅಂತಂದ್ರೆ ಚೈತ್ರ ನವರಾತ್ರಿ 9ನೇ ದಿನ ರಾಮನವಮಿ ಇರುತ್ತೆ. ರಾಮನ ಜನ್ಮದಿನ, ರಾಮ ಅವತಾರ ಎತ್ತಿದ ದಿನ ಅಂತ ಹೇಳ್ಬೋದು. ರಾಮನ ಅವತಾರ. ಚೈತ್ರ ನವರಾತ್ರಿ 9 ದಿನಗಳ ಮಹತ್ವ ಏನಪ್ಪ ಅಂತಂದ್ರೆ, 9 ಅವತಾರಗಳನ್ನು ನಾವು ದೇವಿಯ 9 ಅವತಾರಗಳನ್ನು ಆಚರಣೆ ಮಾಡ್ತೀವಿ. ಪ್ರತಿದಿನವೂ ಕೂಡ ಅದರದೇ ಆದ ಒಂದು ಅರ್ಥ, ಮಹತ್ವ ಮತ್ತು ಶುಭ ಬಣ್ಣವನ್ನು ಹೊಂದಿರುತ್ತೆ. ಈ ಸಮಯದೊಳಗೆ ಸಾಮಾನ್ಯವಾಗಿ ಏನಂತಂದ್ರೆ ಭಕ್ತರು ಬಣ್ಣಗಳ ಪ್ರಕಾರ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡ್ತಾರೆ. ಈ ದೇವಿಯ ಪ್ರತಿಯೊಂದು ರೂಪವು ಕೂಡ ಅದಕ್ಕೆ ಸಂಬಂಧಿಸಿರುವಂಥ ಹೂವು ಮತ್ತು ನೈವೇದ್ಯ ಅದನ್ನೆಲ್ಲ ಒಳಗೊಂಡಿರುತ್ತೆ ನೋಡ್ರಿ. ಪ್ರತಿ ದಿವಸ ಒಂದೊಂದು ದೇವಿಯ ರೂಪವನ್ನು ನಾವು ಏನು ಮಾಡ್ತೀವಿ ಅಂದರೆ ಪೂಜೆಯನ್ನು ಮಾಡ್ತೀವಿ. 9 ದಿವಸ ಒಂದೊಂದು ಪೂಜೆ ಇರುತ್ತೆ ನೋಡ್ರಿ. ಮತ್ತು ಅದೇ ಥರ ಘಟಸ್ಥಾಪನೆ ಕೂಡ ಮಾಡ್ಬೋದಾ ಅಂತ ಕೇಳ್ಬೋದು. ಹೌದು, ಇದಕ್ಕೂ ಕೂಡ ಘಟಸ್ಥಾಪನೆ ಇರುತ್ತೆ. ನಾವು ಹೆಂಗೆ ದಸರಾದಲ್ಲಿ 9 ದಿನ ಘಟಸ್ಥಾಪನೆ ಮಾಡ್ತಾರೆ, ಈ ಒಂದು ಚೈತ್ರ ನವರಾತ್ರಿಗೂ ಕೂಡ ಅದೇ ಥರ ಇರುತ್ತೆ. ಘಟಸ್ಥಾಪನೆಯನ್ನು ಮಾಡ್ತಾರೆ. ಹಬ್ಬದ ಆರಂಭದ ದಿನ ಈ ಒಂದು ಘಟಸ್ಥಾಪನೆಯನ್ನು ಮಾಡ್ತಾರೆ. ಮಡಿಕೆ ಅಥವಾ ಇದು ನೀವು ನೋಡಿರ್ಬೋದು, ಘಟಸ್ಥಾಪನೆ ಮಾಡೋಕ್ಕೆ ಮಣ್ಣಿನ ಒಂದು ದೀಪ ಯೂಸ್ ಮಾಡ್ತಾರೆ ಜಾಸ್ತಿ. ಅದಕ್ಕೆ ಮತ್ತು ಇನ್ನೊಂದು ಏನಂದರೆ, ಇನ್ನೊಂದು ಮಣ್ಣಿಂದ ಒಂದು ತೊಗೊಂಡು ಅದಕ್ಕೆ ಮಣ್ಣು ಹಾಕಿ ಅದರೊಳಗೆ ಬಾರ್ಲಿ ಈ ಥರ ಏನಾದರೂ ಧಾನ್ಯಗಳನ್ನು ಬಿತ್ತುತ್ತಾರೆ. ಇದು ಏನಪ್ಪ ಅಂದ್ರೆ ಮೊಳಕೆ ಹೊಡೆಯೋದು ಜೀವನದ ಒಂದು ಒಳ್ಳೆಯ ಇದನ್ನು ಸೂಚನೆ ಕೊಡುತ್ತೆ ಅಂತ ಹೇಳ್ತಾರೆ ನೋಡ್ರಿ. ಇದನ್ನು ಘಟಸ್ಥಾಪನೆ ಮಾಡಿ ಆ ನಂತರ ಮಿಕ್ಕಿರೋ ಪೂಜೆ ದಸರಾ ಟೈಮಲ್ಲಿ ನಾವು ಮಾಡ್ತೀವಲ್ಲ ಆ ಥರನೇ ಮಾಡುವಂಥದ್ದು. ಇದೇನಂದ್ರೆ ಮನೆಯೊಳಗೆ ಈ ಥರ ಮಾಡೋದ್ರಿಂದ ದೈವದ ಒಂದು ಉಪಸ್ಥಿತಿಯನ್ನು ಸಂಕೇತಿಸುತ್ತೆ ಅಂತ ಹೇಳಲಾಗುತ್ತೆ ನೋಡ್ರಿ. ಅದೇ ಥರ ಈ ಟೈಮಲ್ಲಿ ಕೂಡ ನವರಾತ್ರಿ ಒಂದು ಏನಂದರೆ ಚೈತ್ರ ನವರಾತ್ರಿ ಸಮಯದಲ್ಲಿ ಕೂಡ ಭಕ್ತರ ಉಪವಾಸವನ್ನು ಕೂಡ ಆಚರಣೆ ಮಾಡ್ತಾರೆ. ಇನ್ನು ಕೆಲವರು ಆಹಾರಗಳಿಂದ ದೂರ ಇರ್ತಾರೆ, ಇನ್ನು ಕೆಲವರು ಅವ್ರಿಗೆ ಯಥಾಶಕ್ತಿ ಯಾವ ಥರ ಆಗುತ್ತೋ ಆ ಥರ ಮಾಡ್ತಾರೆ. ಮತ್ತು ದೈನಂದಿನ ಪೂಜೆ ಇರುತ್ತೆ, ಆರತಿ ನೈವೇದ್ಯ ಎಲ್ಲ ಇರುತ್ತೆ. ರಾಮನವಮಿ ದಿವಸ ನೋಡ್ರಿ, ಕೊನೆಯ ದಿವಸ ಚೈತ್ರ ನವರಾತ್ರಿ ಕೊನೆಯ ದಿನ ರಾಮನವಮಿ. ರಾಮನ ಒಂದು ತೊಟ್ಲನ್ನು ಇಟ್ಟು ರಾಮನ್ನ ಕೂರಿಸಿ ಅದರಲ್ಲಿ ಡೋಲೋತ್ಸವವನ್ನು ಮಾಡ್ತಾರೆ. ಮತ್ತು ಇನ್ನೊಂದು ಏನಂತಂದ್ರೆ, ಈ ಒಂದು ಟೈಮಲ್ಲಿ ಚೈತ್ರ ಗೌರಿ ಒಂದು ತಿಂಗಳ ತದಿಗೆ ಟೈಮಲ್ಲಿ ಚೈತ್ರ ಗೌರಿಯ ಪೂಜೆಯನ್ನು ಕೂಡ ಮಾಡ್ಲಾಗತ್ತೆ ನೋಡ್ರಿ. ಇದಿಷ್ಟು ಬರುತ್ತೆ. ಈ ಟೈಮಲ್ಲಿ ರಾಮಾಯಣದ ಗ್ರಂಥಗಳನ್ನು ಕೂಡ ಪಠನೆಯನ್ನು ಮಾಡ್ತಾರೆ. ಮತ್ತು ಕನ್ಯಾ ಪೂಜೆಯನ್ನು ಕೂಡ ಮಾಡ್ತಾರೆ ಈ ಟೈಮಲ್ಲಿ. 8ನೇ ದಿವಸ ದುರ್ಗಾದೇವಿ 9 ರೂಪಗಳನ್ನು ಸಂಕೇತಿಸುವಂಥ ಏನಂದ್ರೆ ಯುವತಿಯರನ್ನ ಕರ್ಕೊಂಡು ಬಂದು, ಅಂದರೆ ಇನ್ನು ಮದುವೆ ಆಗದಿರೋರು ಅವ್ರನ್ನ ಏನಂತಂದ್ರೆ ಅವರಿಗೆ ಹುಡಿ ತುಂಬುವಂಥದ್ದು, ಉಡುಗೊರೆಗಳನ್ನು ಕೊಡುವಂಥದ್ದು ಮಾಡ್ತಾರೆ ನೋಡ್ರಿ. ಈ ಒಂದು ಚೈತ್ರ ನವರಾತ್ರಿ ಟೈಮ್ ಕೂಡ ಈ ಥರ ಒಂದು ಮಾಡ್ತಾರೆ. ಒಂದೊಂದು ದಿವಸ ಒಂದೊಂದು ದೇವಿಯ ಪೂಜೆ ಇರುತ್ತೆ. ಮತ್ತು ಇದು ಯಾವಾಗ ಇದೆ ಅಂತ, ಯಾವಾಗ ಪ್ರಾರಂಭ ಅನ್ನೋದಾದರೆ
ಚೈತ್ರ ನವರಾತ್ರಿ ಶುರುವಾಗೋದು ನೋಡಿರಿ ಮಾರ್ಚ್ 30ನೇ ತಾರೀಕು 2025. ಇದು ಏಪ್ರಿಲ್ 7ನೇ ತಾರೀಕಿನ ತನಕ ಇರುತ್ತೆ. ಕೊನೆಯ ದಿನ ರಾಮನವಮಿ ಇರುತ್ತೆ, ಆವತ್ತು ಕೊನೆಗೊಳ್ಳುತ್ತೆ. ಆ ನಂತರ ನೀವು ಈ ಪೂಜೆ ಸಾಮಾನೆಲ್ಲ ತೆಗೆದುಬಿಟ್ಟು ಅದನ್ನು ವಿಸರ್ಜನೆಯನ್ನು ಮಾಡ್ಬೋದು. ಗೌರಿ ಏನಿರುತ್ತೆ ನೋಡಿರಿ, ಉಯ್ಯಾಲೆ ಗೌರಿ ಕೂರಿಸಿರೋರು ಅದು 1 ತಿಂಗಳು ಪೂರ್ತಿನ ಕೂರಿಸೋವಂಥದ್ದು. ತದಿಗೆ ಟೈಮಲ್ಲಿ ಅದನ್ನು ಕೂರಿಸ್ತಾರೆ. ಅದರದ್ದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಆ ಒಂದು ಮಾಹಿತಿಯನ್ನು. ಇದಿಷ್ಟು ಚೈತ್ರ ನವರಾತ್ರಿಗೆ ಸಂಬಂಧಪಟ್ಟಿರುವಂಥ ಮತ್ತೆ ಮಾಹಿತಿ ಮತ್ತು ಅದರ ಒಂದು ಮಹತ್ವವನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿರಿ. 9 ದಿನಗಳ ಪೂಜೆ. ಈ ಚೈತ್ರ ನವರಾತ್ರಿ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಮತ್ತು ಬೇರೆ ಕೆಲವೊಂದು ಪೂಜೆಯ ವಿಧಾನಗಳಿದ್ದಾವೆ, ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.